ಮೇಷರಾಶಿಯವರ ದಿನಭವಿಷ್ಯವನ್ನು ನೋಡೋದಾದರೆ, ದ್ವಿತೀಯದಲ್ಲಿ ಗುರು, ಭಾಗ್ಯದಲ್ಲಿ ರವಿ, ಶುಕ್ರ ಇರುವ ಈ ದಿನದಿಂದ ಹಲವಾರು ಬದಲಾವಣೆಗಳನ್ನು ನೀವು ಕಾಣ್ತೀರಾ. ನಿಮ್ಮ ಜೀವನದಲ್ಲಾಗಿರಬಹುದು, ನೀವು ಕೆಲಸ ಮಾಡುವಂತಹ ಜಾಗದಲ್ಲಾಗಿರಬಹುದು, ಹಲವಾರು ಬದಲಾವಣೆಗಳನ್ನು ಕಾಣ್ತೀರಾ. ಜೊತೆಗೆ ಆರೋಗ್ಯಕ್ಕೆ ಸ್ವಲ್ಪ ಹಾನಿಕರವಾದಂತಹ ಅಭ್ಯಾಸಗಳಿಂದ ನೀವು ದೂರ ಇದ್ದರೆ ತುಂಬ ಉತ್ತಮ. ಅದರ ಜೊತೆಗೆ ಬಂಧುಗಳಿಂದ ಕಿರಿಕಿರಿ ಉಂಟಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ದಿನದ ಮಟ್ಟಿಗೆ ಅವರಿಂದ ದೂರ ಇರಿ. ನಿಮ್ಮ ಅದೃಷ್ಟದ ಸಂಖ್ಯೆ 8 ಆಗಿರುತ್ತೆ. ವೃಷಭ ರಾಶಿಯವರ ದಿನಭವಿಷ್ಯವನ್ನು ನೋಡೋದಾದರೆ, ಅಷ್ಟಮದಲ್ಲಿ ಶುಕ್ರ ರವಿ ಇರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಧಿಕ ಹೊಣೆಗಾರಿಕೆಯಿಂದ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಅದರ ಜೊತೆಗೆ ಆಪ್ತೇಷ್ಟರಿಂದ ಸಕಾಲಕ್ಕೆ ಸಹಕಾರ ದೊರೆಯುತ್ತೆ ನಿಮಗೆ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 6 ಆಗಿರುತ್ತೆ. ಮಿಥುನ ರಾಶಿಯವರ ದಿನಭವಿಷ್ಯವನ್ನು ನೋಡೋದಾದರೆ, ನೀವು ಏನಾದರೂ ತಗೋಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ನಿಮ್ಮ ಮಿತಿ ಇರಲಿ ಅಂತ ಹೇಳಬಹುದು. ಮಿತಿಗಿಂತ ನಿಮಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಖರ್ಚು ಮಾಡಿ ನೀವು ಮಾನಸಿಕ ಒತ್ತಡಕ್ಕೆ ಗುರಿಯಾಗಬೇಡಿ. ಹುಷಾರಾಗಿರಿ. ಹೆಚ್ಚು ಕಡಿಮೆ ಅಂದರೆ ನೋಡ್ಕೊಂಡು ಖರ್ಚು ಮಾಡಿ. ಅದರ ಜೊತೆಗೆ ಪೋಷಕರಾಗಿರಬಹುದು ಅಥವಾ ನಿಮಗೆ ಹೆಂಡತಿ ಅಥವಾ ಗಂಡ ಇದ್ದರೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 3 ಆಗಿರುತ್ತೆ. ಕಟಕ ರಾಶಿಯವರ ದಿನಭವಿಷ್ಯವನ್ನು ನೋಡೋದಾದರೆ, ನಿಮಗೇನಾದರೂ ಮದುವೆ ಆಗಿ ಮಕ್ಕಳಿದ್ರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣ್ತೀರಾ ನೀವು. ಅದ್ರ ಜೊತೆಗೆ ಕುಟುಂಬ ವರ್ಗದವರ ಸಕಾರಾತ್ಮಕ ಸಹಾಯವನ್ನು ಪಡೀತೀರಾ ನೀವು. ನಿಮ್ಮ ಜೊತೆಗೆ ಯಾರಾದರೂ ಮಾತಾಡುವಾಗ ನಿಷ್ಠುರತೆ ಬೇಡ, ಅಂದರೆ ಕಠೋರವಾಗಿ ಮಾತಾಡೋಂಥದ್ದು ಬೇಡ. ನಿಮ್ಮ ವ್ಯವಹಾರದಲ್ಲಿ ದಿಟ್ಟವಾಗಿ ನಿರ್ಧಾರ ಇರಲಿ. ಅದೃಷ್ಟದ ಸಂಖ್ಯೆ 1 ಆಗಿದೆ. ಸಿಂಹ ರಾಶಿಯವರ ದಿನಭವಿಷ್ಯವನ್ನು ನೋಡೋದಾದರೆ, ನೀವು ಮಾಡುವಂತಹ ಹಸ್ತಕ್ಷೇಪ ನಿಮ್ಮ ಬುಡಕ್ಕೆ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮಗೆ ಉನ್ನತ ಶಿಕ್ಷಣದ ಅವಕಾಶ ಪ್ರಾಪ್ತಿಯಾಗುವಂಥದ್ದಿರುತ್ತೆ. ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಅದ್ರ ಕಡೆ ಗಮನವನ್ನು ಕೊಡಬೇಕು. ಕಾರ್ಯನಿಮಿತ್ತ ಮಿತ್ರರೊಂದಿಗೆ ಭಿನ್ನಾಭಿಪ್ರಾಯ ಬರದಂತೆ ನೀವು ನೋಡಿಕೊಂಡ್ರೆ ತುಂಬ ಉತ್ತಮ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 4 ಆಗಿರುತ್ತೆ. ಕನ್ಯಾ ರಾಶಿಯವರ ದಿನಭವಿಷ್ಯವನ್ನು ನೋಡೋದಾದರೆ, ಗುರುವಿನ ಅನುಗ್ರಹ ಇರೋದರಿಂದ ಈ ಟೈಮಲ್ಲಿ ನೀವು ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಬಿಸ್ನೆಸ್ಸಲ್ಲಿ ತಗೋಬೇಕು ಅಂತಂದರೆ ತಗೊಳ್ಳಿ, ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಹಣಕಾಸಿನಲ್ಲಿ ಸ್ವಲ್ಪ ಅನುಕೂಲತೆ ನಿಮಗೆ ಒದಗಿ ಬರಲಿದೆ. ಸಾಮಾಜಿಕವಾಗಿ ಗೌರವವನ್ನು ಪಡೀತೀರಾ ನೀವು. ಅದ್ರ ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಸ್ವಲ್ಪ ಪ್ರಗತಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 2 ಆಗಿರುತ್ತೆ. ತುಲಾ ರಾಶಿಯವರ ದಿನಭವಿಷ್ಯವನ್ನು ನೋಡೋದಾದರೆ, ನಿಮಗೆ ಶುಭ ಸಮಾರಂಭಗಳು ನಿಮ್ಮ ಜೀವನದಲ್ಲಿ ಶುರುವಾಗುತ್ತೆ. ಅದು ಶುಭ ಅಥವಾ ಒಳ್ಳೆಯದಾಗುವಂಥದ್ದು ಜಾಸ್ತಿ ಆಗಿದೆ. ಯಾಕೆಂದರೆ ರವಿ ಹಾಗೆ ಶುಕ್ರ ನಿಮ್ಮ ಜೀವನದಲ್ಲಿ ಶುಭ ಸಮಯವನ್ನು ತರ್ತಾರೆ. ವೃತ್ತಿ ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ನಿಮಗೆ ಸಿಗುತ್ತೆ. ಒತ್ತಡಗಳನ್ನು ನಿಭಾಯಿಸಬೇಕಾಗತ್ತೆ. ಅದ್ರ ಜೊತೆಗೆ ಸಂಗಾತಿಯೊಂದಿಗೆ ಸ್ವಲ್ಪ ಸಹನೆ ಮುಖ್ಯ ಆಗುತ್ತೆ. ಈ ಚಿಂತೆಗಳಿಗಿಂತ ಸಮಯವನ್ನು ವ್ಯರ್ಥ ಮಾಡಬೇಡಿ. ಬೇಡವಾಗಿರುವಂತಹ ಚಿಂತೆಗಳನ್ನ ತಗೊಂಡು ಅದಕ್ಕೆ ನಿಮ್ಮ ಟೈಮನ್ನು ಹಾಳು ಮಾಡ್ಕೊಳ್ಬೇಡಿ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 9 ಆಗಿರುತ್ತೆ. ವೃಶ್ಚಿಕ ರಾಶಿಯವರ ದಿನಭವಿಷ್ಯವನ್ನು ನೋಡೋದಾದರೆ, ನಿಮ್ಮ ಸಂಬಂಧಗಳಲ್ಲಿ ಆತ್ಮೀಯತೆ ಏನಿದೆ ಅದು ಸ್ವಲ್ಪ ಹೆಚ್ಚಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರಯಾಣದಲ್ಲಿ ವಿಘ್ನ ಬರುವಂತಹ ಸಾಧ್ಯತೆ ಇದೆ. ಸ್ವಲ್ಪ ನೋಡಿಕೊಂಡು ಪ್ರಯಾಣವನ್ನು ಮಾಡಬೇಕು. ನಿಮ್ಮ ಉದ್ವೇಗ ಆಗಿರಬಹುದು, ಸಿಟ್ಟು ಬಂದಾಗ ಆಗಿರಬಹುದು, 1 ನಿಮಿಷ ನೀವು ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡ್ರೆ ಸಾಕು. ಕಠಿಣ ನಿಲುವುಗಳಿಂದ ಮನಃಶಾಂತಿ ಹಾಳನ್ನು ಮಾಡ್ಕೋಬೇಡಿ ನೀವು. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 7 ಆಗಿರುತ್ತೆ. ರಾಶಿಯವರ ದಿನಭವಿಷ್ಯವನ್ನು ನೋಡೋದಾದರೆ, ನಿಮ್ಮ ಆರೋಗ್ಯ ತಪಾಸಣೆ ಮಾಡಿಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಏನೂ ಕಾಯಿಲೆ ಇಲ್ಲ, ಹುಷಾರಿಲ್ಲ ಅಂತ ಸುಮ್ಮನೆ ಕೂರೋ ಬದಲು ನಿಮ್ಮ ಆರೋಗ್ಯ ತಪಾಸಣೆ ಒಂದ್ಸಲ ಮಾಡಿಕೊಳ್ಳೋದು ತುಂಬ ಉತ್ತಮ. ಅದ್ರ ಜೊತೆಗೆ 1 ತಿಂಗಳ ಕಾಲ ಮಧುಮಾಸದಿಂದ ದೂರ ಇರೋದು ತುಂಬ ಒಳ್ಳೆಯದು. ಕೆಲಸ ಮಾಡುವ ಮುನ್ನ ಸಾಧಕ ಬಾಧಕಗಳನ್ನು ನೀವು ಅರ್ಥಕೊಂಡ್ರೆ ತುಂಬ ಉತ್ತಮ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 5 ಆಗಿರುತ್ತೆ. ಮಕರ ರಾಶಿಯವರ ದಿನಭವಿಷ್ಯವನ್ನು ನೋಡೋದಾದರೆ, ನೀವು ಸ್ವಲ್ಪ ಗೌಪ್ಯ ವಿಷಯಗಳು ಏನಿದೆ ಅದನ್ನು ಸ್ವಲ್ಪ ಬೇರೆಯವ್ರ ಜೊತೆಗೆ ಹಂಚ್ಕೊಳ್ಬೇಡಿ. ಅದರಿಂದ ನಿಮಗೆ ನೆಗೆಟಿವ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಧಿಕ ಮಾತುಗಾರಿಕೆಯಿಂದ ನಿಮ್ಮ ಮನಸ್ಸು ಹಾಳಾಗಲಿದೆ. ಸೊ ಹಾಗಾಗಿ ನೀವು ಹೆಚ್ಚಾಗಿ ಯಾರ ಜೊತೆನೂ ಮಾತಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಪರ್ಸ್ನಲ್ ವಿಚಾರಗಳನ್ನ ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ.
ಕುಟುಂಬ ವರ್ಗದವರ ಹಿತಾಸಕ್ತಿ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಮನೆಯಲ್ಲಿ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗುತ್ತೆ. ವಿದೇಶ ಯಾತ್ರೆ ಮಾಡಲಿದ್ದೀರಾ ನೀವು. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 3 ಆಗಿರುತ್ತೆ. ಕುಂಭರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತ ಪ್ರಗತಿಯನ್ನು ನೀವು ಕಾಣ್ತೀರಾ. ಅದರ ಜೊತೆಗೆ ನಿಮ್ಮ ಆದಾಯ ಏನಿದೆ ಅದರಲ್ಲಿ ನೀವು ಅಭಿವೃದ್ಧಿಯಲ್ಲಿ ಇರ್ತೀರಾ. ಅದ್ರ ಜೊತೆಗೆ ಹಳೆಯ ವಿಷಯಗಳನ್ನು ಕೆದಕಬೇಡಿ. ನೀವು ಸಮಾಜದಲ್ಲಿ ಗಣ್ಯರ ಭೇಟಿಯನ್ನು ಮಾಡುವಿರಿ. ಆರ್ಥಿಕವಾಗಿ ಹೆಚ್ಚು ಉತ್ತಮವಾಗಿರುವಿರಿ. ನೀವು ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಗಣ್ಯರ ಭೇಟಿಯಾಗಿರಬಹುದು. ಇದೆಲ್ಲ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುವಂಥದ್ದು ನಡೆಯುತ್ತೆ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 7 ಆಗಿರುತ್ತೆ. ಮೀನರಾಶಿಯವರ ದಿನ ಭವಿಷ್ಯವನ್ನು ನೋಡೋದಾದರೆ ಮಕರ ರಾಶಿಗೆ ರವಿ ಪ್ರವೇಶಿಸುವ ಈ ದಿನದಿಂದ ನಿಮಗೆ ಶುಭೋದಯದ ಕಾಲವೆಂದೇ ಹೇಳಬಹುದು. ನಿಮಗೆ ಈ ಟೈಮಿಂದ ಶುಭ ಆಗುವಂತಹ ಒಳ್ಳೆಯದಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮ ಒಳಿತಿಗೆ ಕಾರಣವಾಗಲಿದೆ. ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 5 ಆಗಿರುತ್ತೆ. ಇದಿಷ್ಟು ಇವತ್ತಿನ ರಾಶಿ ಭವಿಷ್ಯ.